ನಿಮ್ಮೆಲ್ಲರ ತಲೆಯಲ್ಲಿರೋದು ಒಂದೇ ಪ್ರಶ್ನೆ, ಈ ಎ ಐ ನಮ್ಮ ಜಾಬ್ನ ರೀಪ್ಲೇಸ್ ಮಾಡುತ್ತಾ? ಆಫೀಸ್ ಜಾಬ್ ಆಗಲಿ, ಸ್ಟೂಡೆಂಟ್ ಜಾಬ್ ಆಗಲಿ, ಈ ಎಲ್ಲರ ತಲೆಯಲ್ಲೂ ಇರೋದು ಇದೊಂದೇ ಭಯ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯಾವುದೇ ವಿಡಿಯೋ ಓಪನ್ ಮಾಡಿದ್ರು ಎಲ್ಲ ಎ ಐ ಬಗ್ಗೆನೇ. ಹಂಗಂದ್ರೆ ಈ ಎ ಐ ನಿಜವಾಗ್ಲೂ ನಮ್ಮ ಜಾಬ್ನ ರೀಪ್ಲೇಸ್ ಮಾಡುತ್ತಾ? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೌತಮ್. ಆದರೆ ಇವತ್ತು ನಾನು ನಿಮಗೆ ನಿಜ ಹೇಳ್ತೀನಿ, ಈ ವಿಷಯ ನಿಮ್ಮ ಥಿಂಕಿಂಗ್ನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ವೆಲ್ಕಮ್ ಟು ಮೌನ ತನಿಖಾ ಯೂಟ್ಯೂಬ್ ಚಾನಲ್. ಎ ಐ ನಮ್ಮ ಜಾಬ್ನ ರೀಪ್ಲೇಸ್ ಮಾಡುತ್ತೆ ಅಂತ ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಈ ಎ ಐ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮಷಿನ್ಗಳೇ ಥಿಂಕ್ ಮಾಡಿ ಡಿಸಿಷನ್ ತಗೊಂಡು ಮನುಷ್ಯನಾಗೆ ಕೆಲಸ ಮಾಡಲು ಹೆಲ್ಪ್ ಮಾಡುವ ಒಂದು ಟೆಕ್ನಾಲಜಿ. ನಮ್ಮ ಫೇಸ್ ನೋಡಿ ನಮ್ಮ ಫೋನ್ ಅನ್ಲಾಕ್ ಆಗುತ್ತೆ ಅಂದರೆ, ಯೂಟ್ಯೂಬ್ ನನಗೆ ಏನು ಇಷ್ಟ ಅದನ್ನು ರೆಕಮೆಂಡ್ ಮಾಡುತ್ತೆ ಅಂದರೆ, ನೀವು ಕೇಳೋ ಪ್ರಶ್ನೆಗೆ ಗೂಗಲ್ ಉತ್ತರ ಕೊಡುತ್ತೆ ಅಂದರೆ, ಇದರೆಲ್ಲರಿಂದೇ ಅಡಗಿರೋದೇ ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾದರೆ ಇವತ್ತು ನಾನು ನಿಮಗೆ ನಿಜ ಹೇಳ್ತೀನಿ. 1. ಡೇಟಾ ಎಂಟ್ರಿ ಜಾಬ್ಸ್. 2. ರಿಪಿಟೇಟಿವ್ ಆಫೀಸ್ ವರ್ಕ್ಸ್. 3. ಸಿಂಪಲ್ ಕಸ್ಟಮರ್ ಸಪೋರ್ಟ್. ಈ ಎಲ್ಲ ಕೆಲಸ ರೂಲ್ಸ್ ಮೇಲೆ ನಡೆಯುತ್ತೆ. ಅದಕ್ಕೆ ಎ ಐಗೆ ಈ ಜಾಬ್ನೆಲ್ಲ ರೀಪ್ಲೇಸ್ ಮಾಡೋದು ತುಂಬ ಈಸಿ. ಹಾಗಾದರೆ ಮಷಿನ್ಗಳು ತಪ್ಪೇ ಮಾಡಲ್ವಾ ಅಂತ ಕೇಳ್ಬೋದು ನೀವು. 24 ಗಂಟೆ ಕೆಲಸ ಮಾಡುತ್ತೆ, ಸ್ಯಾಲ್ರಿ ಕೇಳಲ್ವಾ, ಲೀವ್ ಕೇಳಲ್ವಾ? ಸತ್ಯ ಏನಂದರೆ ಮಷೀನು ಸ್ವಲ್ಪ ತಪ್ಪು ಮಾಡುತ್ತೆ, ಮನುಷ್ಯನಷ್ಟೇನಲ್ಲ. 24 ಗಂಟೆ ವರ್ಕ್ ಮಾಡುತ್ತೆ, ಸ್ಯಾಲ್ರಿನೂ ಕೇಳಲ್ಲ, ಲೀವ್ ಅನ್ನೋ ವಿಷಯ ಅದೇನು ಅಂತಲೂ ಗೊತ್ತಿಲ್ಲ ಅದಕ್ಕೆ ಈ ಜಗತ್ತನ್ನು ಆಳ್ತಿರೋ ಎಷ್ಟೊಂದು ಕಂಪ್ನಿಗಳು ಎ ಐ ಹಿಂದೆ ಬಿದ್ದಿದ್ದಾವೆ. ಒಂದು ವಿಷಯ ಕ್ಲಿಯರ್ ಆಗಿ ನಿಮ್ಮ ತಲೆಯಲ್ಲಿ ಉಳ್ಕೋಬೇಕು, ಎ ಐ ಎಲ್ಲ ಕೆಲಸನೂ ರಿಪ್ಲೇಸ್ ಮಾಡಲ್ಲ. ಕ್ರಿಯೇಟಿವಿಟಿ ಇರೋ ಕೆಲಸಗಳು, ಎಮೋಷ್ನಲ್ ಆಗಿರೋ ಕೆಲಸಗಳು, ಲೀಡರ್ಶಿಪ್ ರೋಲ್ಸ್ನ ಯಾವತ್ತೂ ಎ ಐ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಎ ಐಗೆ ಎಮೋಷನ್ ಅನ್ನೋದಿಲ್ಲ. ನಮ್ಮ ಹ್ಯಾಪಿನೆಸ್, ನಮ್ಮ ಪೇಯ್ನ್ ಎ ಐಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಸ್ಟೋರಿ ಟೆಲ್ಲಿಂಗ್, ಆ್ಯಕ್ಟಿಂಗ್, ಟೀಚಿಂಗ್, ಲೀಡರ್ಶಿಪ್ ಇದೆಲ್ಲ ಮನುಷ್ಯನ ಪವರ್. ಇದನ್ನ ಯಾವುದೇ ಕಾರಣಕ್ಕೂ ಎ ಐ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ. ನೀವು ಯಾರಾದರೂ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಡಿಗ್ರಿ ಅಲೋನ್ ಈಸ್ ನೆವರ್ ಎನಫ್. ಕಮ್ಯುನಿಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಟೆಕ್ನಾಲಜಿ ಅಂಡರ್ಸ್ಟ್ಯಾಂಡಿಂಗ್, ಈ ಇಷ್ಟು ಸ್ಕಿಲ್ಸ್ನ ಕಲ್ತ್ಕೊಂಡಿರೋ ಮನುಷ್ಯನ ಎ ಐ ಯಾವತ್ತೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಎ ಐನ ಭಯ ಪಡೋದು ಬೇಡ, ಅದೊಂದು ಟೂಲ್ ಆಗೇ ನೋಡಿ, ಅದನ್ನ ಒಳ್ಳೆ ದಾರಿಯಲ್ಲಿ ಉಪಯೋಗಿಸಿದ್ರೆ ಅದೊಂದು ಒಳ್ಳೆ ಟೂಲ್ ಆಗುತ್ತೆ. ಕಂಟೆಂಟ್ ಕ್ರಿಯೇಷನ್, ಡಿಸೈನ್, ಮಾರ್ಕೆಟಿಂಗ್ ಇದೆಲ್ಲ ವಿಷಯದಲ್ಲೂ ಎ ಐನ ಬಳಸಿದ್ರೆ ತುಂಬಾ ಮುಂದೆ ಬರ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋಯಿಂದ ನೀವೇನು ಕಲಿಬೋದು ಅಂದರೆ, ಎ ಐ ನಮ್ಮ ಎನಿಮಿ ಅಲ್ಲ, ಬಟ್ ಪ್ರಿಪೇರ್ ಆಗಿಲ್ಲ ಅಂತಂದರೆ ಅದು ನಮಗೆ ತುಂಬ ಡೇಂಜರ್. ಬರೀ ಚೇಂಜ್ನ ಮಾತ್ರ ಅಕ್ಸೆಪ್ಟ್ ಮಾಡೋದಲ್ಲ, ಆ ಚೇಂಜ್ನ ಲರ್ನ್ ಕೂಡ ಮಾಡಬೇಕು. ಒಂದು ತಲೆ ಇಟ್ಕೊಳ್ಳಿ ಫ್ರೆಂಡ್ಸ್, ಎ ಐನ ಒಳ್ಳೆ ರೀತಿಯಲ್ಲೇ ಬಳಸ್ರಿ, ಅದನ್ನು ಕೆಟ್ಟ ರೀತಿಯಲ್ಲಿ ನೀವು ಬಳಸಿದ್ರೆ ಕೊನೆಗೆ ಅದೇ ನಮಗೆ ಡೇಂಜರ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಗೆ ಯಾರ್ಯಾರಿಗೆಲ್ಲ ಎ ಐ ಸ್ಕಿಲ್ಸ್ ಗೊತ್ತಿದೆ ಅದನ್ನು ಕಮೆಂಟ್ ಮಾಡಿ, ನಮ್ಮ ಮೌನ ತನಿಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವತ್ತೂ ಕೂಡ ಈ ವಿಷಯ ಒಂದು ತಲೆಯಲ್ಲಿರಲಿ, ಲರ್ನಿಂಗ್ ಸ್ಟಾಪ್ ಆದರೆ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ನಾನು ನಿಮ್ಮ ಗೌತಮ್, ಸೈನಿಂಗ್ ಆಫ್.